ರಾಜ್ಯ ಸರ್ಕಾರ ಅಂಗನವಾಡಿಗಳನ್ನು ನಿರ್ಲಕ್ಷಿಸುತ್ತಿರುವುದರಿಂದ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದು, ಬೆಂಗಳೂರಿಗೆ ಚನ್ನರಾಯಪಟ್ಟಣ ತಾಲೂಕಿನಿಂದ ಸುಮಾರು 600ಕ್ಕೂ ಹೆಚ್ಚು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಸೆಪ್ಟೆಂಬರ್ 19ರಂದು ತೆರಳಲಿದ್ದಾರೆ ಎಂದು ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಘದ ಮುಖ್ಯಸ್ಥರಾದ ನಾಗರತ್ನ ಜಯಲಕ್ಷ್ಮಿ ನಾಗರತ್ನಮ್ಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 19/9/2024 ನಾವು 800 ಜನದಲ್ಲಿ ಒಂದು 120 ಖಾಲಿ ಇದೆ ಕೇಂದ್ರಗಳು. ಹಾಗಾಗಿ ಒಂದು 600 ಚಿಲ್ಲರೆ ಹೋಗ್ತಾ ಇದ್ದೀವಿ ನಾವು ಚನ್ನರಾಯಪಟ್ಟಣ ತಾಲೂಕಿನಿಂದ. ಒಂದು ಗೌರವಧನ ಹೆಚ್ಚಳ, ಒಂದು ನಿವೃತ್ತಿ ಹೊಂದಿದವರಿಗೆ ಗ್ರಾಜ್ಯುಟಿ ಕೊಡಬೇಕು. ಅವರಿಗೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಮತ್ತು ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ 6ನೇ ಗ್ಯಾರಂಟಿ ಈ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು, ಅದನ್ನು ಈಡೇರಿಕೆ ಮಾಡಿಲ್ಲ. ಅದನ್ನು ಕೇಳಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. 3ನೇದು, ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಆ LKG UKG ಪ್ರಾರಂಭ ಮಾಡಿದ್ದೆ ಆದರೆ ನುರಿತ ತಜ್ಞರಿಂದ ಸಮಿತಿಯನ್ನು ರಚನೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಟ್ರೈನಿಂಗ್ ಕೊಟ್ಟು LKG UKGಯನ್ನು ಅಂಗನವಾಡಿ ಕೇಂದ್ರದಲ್ಲೇ ಮಾಡಬೇಕು ಅಂತ. ಮತ್ತು ಗುಣಮಟ್ಟದ ಪೌಷ್ಟಿಕ ಆಹಾರ ಬೇಕು. ಈಗ ಕೊಡ್ತಾ ಇರೋಂಥ ಆಹಾರ ಸಾಮಗ್ರಿಗಳು ಚೆನ್ನಾಗಿಲ್ಲ ಅಂತ ಹೇಳಿ ಅದೊಂದು. ನೇಮಕಾತಿ ವಯೋಮಿತಿ SC ST 40 ವರ್ಷ ಹಾಗೂ ಇತರಿಗೆ 38 ವರ್ಷ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇಷ್ಟು ಬೇಡಿಕೆಗಳು.